ತಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಫ್ಯಾಕ್ಟರಿಗಳು ಬಂದಾಗ ಖುಷಿಪಟ್ಟಿದ್ರು. ಆದರೆ ಇದೀಗ ಆ ಫ್ಯಾಕ್ಟರಿಗಳಿಂದ ಆ ಭಾಗದ ರೈತರ ಬದುಕೆ ಮುರಾಬಟ್ಟೆಯಾಗಿದೆ. ಸ್ಟೀಲ್ ಫ್ಯಾಕ್ಟರಿಗಳು ಉಗುಳ್ತಾ ಇರುವಂತಹ ಧೂಳಿನಿಂದ ರೈತರು ಬೆಳೆದಿರುವಂತಹ ಹಣ್ಣು ತರಕಾರಿಗಳನ್ನು ಖರೀದಿಸುವವರು ಇಲ್ಲದಂತಾಗಿದೆ. ರೈತರು ಬೆಳೆದ ಬೆಳೆಯೆಲ್ಲ ಕಪ್ಪು ಕಪ್ಪು. ಕಾರ್ಖಾನೆ ತಂದ ಸಂಕಷ್ಟಕ್ಕೆ ರೈತ ಕಂಗಾಲು. ಕಪ್ಪು ಕಪ್ಪಾದ ಬಾಳೆ ಎಲೆ, ಬಾಳೆ ಗೊನೆಗಳು, ಗಿಡದಲ್ಲಿ ಕಪ್ಪಾಗಿ ಹೋಗ್ತಿರೋ ಪಪ್ಪಾಯಿ ಬೆಳೆ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಕಾರ್ಖಾನೆಗಳ ಧೂಳು. ಹೌದು, ಕೊಪ್ಪಳ ತಾಲೂಕಿನಲ್ಲಿ 10 ಸ್ಟೀಲ್ ಫ್ಯಾಕ್ಟರಿಗಳಿವೆ. ಬಹುತೇಕ ಫ್ಯಾಕ್ಟರಿಗಳು ನಾವು ಧೂಳನ್ನ ಹೊರಬಿಡಲ್ಲ ಅಂತ ಸರ್ಕಾರದಿಂದ ಪರವಾನಗಿ ಪಡೆದಿವೆ. ಆದರೆ ರಾತ್ರಿ ಸಮಯದಲ್ಲಿ ಧೂಳನ್ನ ಹೊರಬಿಡ್ತಿದ್ದಾರೆ. ಇದೇ ಧೂಳು ಬೆಳಗಾಗುವಷ್ಟರಲ್ಲಿ ಬೆಳೆಗಳ ಮೇಲೆ ಕೂರುತ್ತಿವೆ. ಟೋಟಲ್ ಎಲ್ಲ ಬೆಳೆಗಳಿಗೂ ಹಾನಿ ಆಗುತ್ತೆ ಸರ್. ನಾವು ನಮ್ಮ ತೋಟದಲ್ಲಿ ಏನೈತಿಲ್ಲ ಪಪ್ಪಾಯಿ ಮತ್ತು ಬಾಳೆ ಬೆಳೆದೀವಿ ಸರ್. ಪಪ್ಪಾಯಿ ಬಾಳೆ ಈಗ ಒಳ್ಳೆ ರೇಟ್ ಇದೆ ಸರ್. ಈ ಡಸ್ಟ್ ಬೀಳೋದ್ರಿಂದ ಏನೈತಿಲ್ಲ ನಮಗೆ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಬರ್ತಾರ್ರಿ, ಹೊಲಕ್ಕೆ ಬಂದು ನೋಡ್ತಾರ, ಗಿಡ ನೋಡ್ತಾರ, ಕಾಯಿ ಮೇಲೆ ನೋಡ್ತಾರ, ಧೂಳ ಇದಪ್ಪ ಇದು ಅಂತ ಹೇಳಿ ಕಡಿಮೆ ರೇಟಿಗೆ ಕೇಳ್ತಾರೆ ಸರ್. ಕೊಪ್ಪಳದ ಹಾಲವರ್ತಿ, ಕುಣಿಕೇರಿ, ಬಗನಾಳ ಸೇರಿ ಸುತ್ತಮುತ್ತಲಿನ 10 ಗ್ರಾಮದ ರೈತರು ಬೆಳೆದ ಪಪ್ಪಾಯ, ಬಾಳೆಹಣ್ಣುಗಳಲ್ಲೂ ಕೂಡ ಧೂಳಿನಿಂದ ಕಪ್ಪುಮಯವಾಗಿದೆ. ಯಾರು ಕೂಡ ನಮ್ಮ ಬೆಳೆಯನ್ನ ಖರೀದಿ ಮಾಡಲು ಮುಂದೆ ಬರ್ತಾ ಇಲ್ಲ ಅಂತ ರೈತರು ಅಳಲು ತೋಡಿಕೊಳ್ತಾ ಇದ್ದಾರೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಹಣ್ಣುಗಳು ಹಾಳಾಗಿ ಹೋಗ್ತಿವೆ. ಹೊಲ್ದಾಗ ಪಪ್ಪಾಯಿ ಬಾಳೆ ಹಾಕಿವ್ರಿ, ಧೂಳು ಬಂದು ಬಹಳ ಸಮಸ್ಯೆ ಆಗಕತ್ತೈತ್ರಿ. ನಮಗ ಫ್ಯಾಕ್ಟರಿ ಫ್ಯಾಕ್ಟರಿ ಬಂದ್ ಮಾಡೋ ಅವಶ್ಯಕತೆ ಅಲ್ರಿ. ಅದಕ್ಕೆ ಏನ್ ಪರಿಹಾರ ಕೊಡಬೇಕು ಅದನ್ನ ಪರಿಹಾರ ಕೊಡ್ಬೇಕ್ರಿ. ನಮಗ ಬಹಳ ಸಮಸ್ಯೆ ಆಗೈತೆ. ಧೂಳು ಬರ್ಲಾರ್ದಂಗ ಮಾಡ್ಕೊಂತೀವಿ ಅಂತ ಅಂತಾರ್ರಿ. ಏನು ಮಾಡಕ ದಾರಿಲ್ಲ. ಈಗ 5-10 ವರ್ಷ ಆಗಕ್ ಬಂತ್ರಿ. ಹಿಂಗಾಗಿ ಎಲ್ಲಾ ರೈತರಿಗೆ ಬಹಳ ತೊಂದರೆ ಆಗ್ಬಿಟ್ಟತಿ. ಯಾವ ಬೆಳೆ ಯಾವ್ದ್ರು ನಮಗ ಇದಾಗವಲ್ರಿ. ಸರ್ಕಾರ, ಜಿಲ್ಲಾಡಳಿತ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಬರಬೇಕಿದೆ. ಫ್ಯಾಕ್ಟರಿಗಳು ರಾತ್ರಿ ಸಮಯದಲ್ಲಿ ಬಿಡುವ ಹೊಗೆ, ಧೂಳಿಗೆ ಬ್ರೇಕ್ ಹಾಕಬೇಕಿದೆ. ಹಿರಿಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಫ್ಯಾಕ್ಟರಿಗಳು ಬಂದಾಗ ಖುಷಿಪಟ್ಟಿದ್ರು. ಆದರೆ ಇದೀಗ ಆ ಫ್ಯಾಕ್ಟರಿಗಳಿಂದ ಆ ಭಾಗದ ರೈತರ ಬದುಕೆ ಮುರಾಬಟ್ಟೆಯಾಗಿದೆ. ಸ್ಟೀಲ್ ಫ್ಯಾಕ್ಟರಿಗಳು ಉಗುಳ್ತಾ ಇರುವಂತಹ ಧೂಳಿನಿಂದ ರೈತರು ಬೆಳೆದಿರುವಂತಹ ಹಣ್ಣು ತರಕಾರಿಗಳನ್ನು ಖರೀದಿಸುವವರು ಇಲ್ಲದಂತಾಗಿದೆ. ರೈತರು ಬೆಳೆದ ಬೆಳೆಯೆಲ್ಲ ಕಪ್ಪು ಕಪ್ಪು. ಕಾರ್ಖಾನೆ ತಂದ ಸಂಕಷ್ಟಕ್ಕೆ ರೈತ ಕಂಗಾಲು. ಕಪ್ಪು ಕಪ್ಪಾದ ಬಾಳೆ ಎಲೆ, ಬಾಳೆ ಗೊನೆಗಳು, ಗಿಡದಲ್ಲಿ ಕಪ್ಪಾಗಿ ಹೋಗ್ತಿರೋ ಪಪ್ಪಾಯಿ ಬೆಳೆ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಕಾರ್ಖಾನೆಗಳ ಧೂಳು. ಹೌದು, ಕೊಪ್ಪಳ ತಾಲೂಕಿನಲ್ಲಿ 10 ಸ್ಟೀಲ್ ಫ್ಯಾಕ್ಟರಿಗಳಿವೆ. ಬಹುತೇಕ ಫ್ಯಾಕ್ಟರಿಗಳು ನಾವು ಧೂಳನ್ನ ಹೊರಬಿಡಲ್ಲ ಅಂತ ಸರ್ಕಾರದಿಂದ ಪರವಾನಗಿ ಪಡೆದಿವೆ. ಆದರೆ ರಾತ್ರಿ ಸಮಯದಲ್ಲಿ ಧೂಳನ್ನ ಹೊರಬಿಡ್ತಿದ್ದಾರೆ. ಇದೇ ಧೂಳು ಬೆಳಗಾಗುವಷ್ಟರಲ್ಲಿ ಬೆಳೆಗಳ ಮೇಲೆ ಕೂರುತ್ತಿವೆ. ಟೋಟಲ್ ಎಲ್ಲ ಬೆಳೆಗಳಿಗೂ ಹಾನಿ ಆಗುತ್ತೆ ಸರ್. ನಾವು ನಮ್ಮ ತೋಟದಲ್ಲಿ ಏನೈತಿಲ್ಲ ಪಪ್ಪಾಯಿ ಮತ್ತು ಬಾಳೆ ಬೆಳೆದೀವಿ ಸರ್. ಪಪ್ಪಾಯಿ ಬಾಳೆ ಈಗ ಒಳ್ಳೆ ರೇಟ್ ಇದೆ ಸರ್. ಈ ಡಸ್ಟ್ ಬೀಳೋದ್ರಿಂದ ಏನೈತಿಲ್ಲ ನಮಗೆ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಬರ್ತಾರ್ರಿ, ಹೊಲಕ್ಕೆ ಬಂದು ನೋಡ್ತಾರ, ಗಿಡ ನೋಡ್ತಾರ, ಕಾಯಿ ಮೇಲೆ ನೋಡ್ತಾರ, ಧೂಳ ಇದಪ್ಪ ಇದು ಅಂತ ಹೇಳಿ ಕಡಿಮೆ ರೇಟಿಗೆ ಕೇಳ್ತಾರೆ ಸರ್. ಕೊಪ್ಪಳದ ಹಾಲವರ್ತಿ, ಕುಣಿಕೇರಿ, ಬಗನಾಳ ಸೇರಿ ಸುತ್ತಮುತ್ತಲಿನ 10 ಗ್ರಾಮದ ರೈತರು ಬೆಳೆದ ಪಪ್ಪಾಯ, ಬಾಳೆಹಣ್ಣುಗಳಲ್ಲೂ ಕೂಡ ಧೂಳಿನಿಂದ ಕಪ್ಪುಮಯವಾಗಿದೆ. ಯಾರು ಕೂಡ ನಮ್ಮ ಬೆಳೆಯನ್ನ ಖರೀದಿ ಮಾಡಲು ಮುಂದೆ ಬರ್ತಾ ಇಲ್ಲ ಅಂತ ರೈತರು ಅಳಲು ತೋಡಿಕೊಳ್ತಾ ಇದ್ದಾರೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಹಣ್ಣುಗಳು ಹಾಳಾಗಿ ಹೋಗ್ತಿವೆ. ಹೊಲ್ದಾಗ ಪಪ್ಪಾಯಿ ಬಾಳೆ ಹಾಕಿವ್ರಿ, ಧೂಳು ಬಂದು ಬಹಳ ಸಮಸ್ಯೆ ಆಗಕತ್ತೈತ್ರಿ. ನಮಗ ಫ್ಯಾಕ್ಟರಿ ಫ್ಯಾಕ್ಟರಿ ಬಂದ್ ಮಾಡೋ ಅವಶ್ಯಕತೆ ಅಲ್ರಿ. ಅದಕ್ಕೆ ಏನ್ ಪರಿಹಾರ ಕೊಡಬೇಕು ಅದನ್ನ ಪರಿಹಾರ ಕೊಡ್ಬೇಕ್ರಿ. ನಮಗ ಬಹಳ ಸಮಸ್ಯೆ ಆಗೈತೆ. ಧೂಳು ಬರ್ಲಾರ್ದಂಗ ಮಾಡ್ಕೊಂತೀವಿ ಅಂತ ಅಂತಾರ್ರಿ. ಏನು ಮಾಡಕ ದಾರಿಲ್ಲ. ಈಗ 5-10 ವರ್ಷ ಆಗಕ್ ಬಂತ್ರಿ. ಹಿಂಗಾಗಿ ಎಲ್ಲಾ ರೈತರಿಗೆ ಬಹಳ ತೊಂದರೆ ಆಗ್ಬಿಟ್ಟತಿ. ಯಾವ ಬೆಳೆ ಯಾವ್ದ್ರು ನಮಗ ಇದಾಗವಲ್ರಿ. ಸರ್ಕಾರ, ಜಿಲ್ಲಾಡಳಿತ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಬರಬೇಕಿದೆ. ಫ್ಯಾಕ್ಟರಿಗಳು ರಾತ್ರಿ ಸಮಯದಲ್ಲಿ ಬಿಡುವ ಹೊಗೆ, ಧೂಳಿಗೆ ಬ್ರೇಕ್ ಹಾಕಬೇಕಿದೆ. ಹಿರಿಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಫ್ಯಾಕ್ಟರಿಗಳು ಬಂದಾಗ ಖುಷಿಪಟ್ಟಿದ್ರು. ಆದರೆ ಇದೀಗ ಆ ಫ್ಯಾಕ್ಟರಿಗಳಿಂದ
ಆ ಭಾಗದ ರೈತರ ಬದುಕೆ ಮೂರಾಬಟ್ಟೆಯಾಗಿದೆ. ಸ್ಟೀಲ್ ಫ್ಯಾಕ್ಟರಿಗಳು ಉಗುಳುತ್ತಾ ಇರುವಂತಹ ಧೂಳಿನಿಂದ ರೈತರು ಬೆಳೆದಿರುವಂತಹ ಹಣ್ಣು ತರಕಾರಿಗಳನ್ನ ಖರೀದಿಸುವವರು ಇಲ್ಲದಂತಾಗಿದೆ. ರೈತರು ಬೆಳೆದ ಬೆಳೆಯೆಲ್ಲ ಕಪ್ಪು ಕಪ್ಪು. ಕಾರ್ಖಾನೆ ತಂದ ಸಂಕಷ್ಟಕ್ಕೆ ರೈತ ಕಂಗಾಲು. ಕಪ್ಪು ಕಪ್ಪಾದ ಬಾಳೆ ಎಲೆ, ಬಾಳೆ ಗೊನೆಗಳು, ಗಿಡದಲ್ಲಿ ಕಪ್ಪಾಗಿ ಹೋಗ್ತಿರೋ ಪಪ್ಪಾಯಿ ಬೆಳೆ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಕಾರ್ಖಾನೆಗಳ ಧೂಳು. ಹೌದು, ಕೊಪ್ಪಳ ತಾಲೂಕಿನಲ್ಲಿ 10 ಸ್ಟೀಲ್ ಫ್ಯಾಕ್ಟರಿಗಳಿವೆ. ಬಹುತೇಕ ಫ್ಯಾಕ್ಟರಿಗಳು ನಾವು ಧೂಳನ್ನ ಹೊರಬಿಡಲ್ಲ ಅಂತ ಸರ್ಕಾರದಿಂದ ಪರವಾನಗಿ ಪಡೆದಿದೆ. ಆದ್ರೆ ರಾತ್ರಿ ಸಮಯದಲ್ಲಿ ಧೂಳನ್ನ ಹೊರಬಿಡ್ತಿದ್ದಾರೆ. ಇದೇ ಧೂಳು ಬೆಳಗಾಗುವಷ್ಟರಲ್ಲಿ ಬೆಳೆಗಳ ಮೇಲೆ ಕೂರುತ್ತಿವೆ. ಟೋಟಲ್ ಎಲ್ಲ ಬೆಳೆಗಳಿಗೂ ಹಾನಿ ಆಗುತ್ತೆ ಸರ್. ನಾವು ನಮ್ಮ ತೋಟದಲ್ಲಿ ಏನೈತಲ್ಲ ಪಪ್ಪಾಯಿ ಮತ್ತು ಬಾಳೆ ಬೆಳೆದೀವಿ ಸರ್. ಪಪ್ಪಾಯಿ ಬಾಳೆ ಈಗ ಒಳ್ಳೆ ರೇಟ್ ಇದೆ ಸರ್. ಈ ಡಸ್ಟ್ ಬೀಳೋದ್ರಿಂದ ಏನೈತಲ್ಲ ನಮಗೆ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಬರ್ತಾರ್ರಿ, ಹೊಲಕ್ಕೆ ಬಂದು ನೋಡ್ತಾರ, ಗಿಡ ನೋಡ್ತಾರ, ಕಾಯಿ ಮೇಲೆ ನೋಡ್ತಾರ, ಧೂಳ ಇದಪ್ಪ ಇದು ಅಂತ ಹೇಳಿ ಕಡಿಮೆ ರೇಟಿಗೆ ಕೇಳ್ತಾರೆ ಸರ್. ಕೊಪ್ಪಳದ ಹಾಲವರ್ತಿ, ಕುಣಿಕೇರಿ, ಬಗನಾಳ ಸೇರಿ ಸುತ್ತಮುತ್ತಲಿನ 10 ಗ್ರಾಮದ ರೈತರು ಬೆಳೆದ ಪಪ್ಪಾಯ, ಬಾಳೆಹಣ್ಣುಗಳಲ್ಲೂ ಕೂಡ ಧೂಳಿನಿಂದ ಕಪ್ಪುಮಯವಾಗಿದೆ. ಯಾರು ಕೂಡ ನಮ್ಮ ಬೆಳೆಯನ್ನ ಖರೀದಿ ಮಾಡಲು ಮುಂದೆ ಬರ್ತಾ ಇಲ್ಲ ಅಂತ ರೈತರು ಅಳಲು ತೋಡಿಕೊಳ್ತಾ ಇದ್ದಾರೆ. ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಹಣ್ಣುಗಳು ಹಾಳಾಗಿ ಹೋಗ್ತಿವೆ. ಹೊಲ್ದಾಗ ಪಪ್ಪಾಯಿ ಬಾಳೆ ಹಾಕಿವ್ರಿ, ಧೂಳು ಬಂದು ಬಹಳ ಸಮಸ್ಯೆ ಆಗಕತ್ತೈತ್ರಿ. ನಮಗೆ ನಮಗೇನು ಫ್ಯಾಕ್ಟ್ರಿ ಬಂದ್ ಮಾಡೋ ಅವಶ್ಯಕತೆ ಅಲ್ರಿ. ಅದಕ್ಕೆ ಏನ್ ಪರಿಹಾರ ಕೊಡಬೇಕು, ಅದನ್ನ ಪರಿಹಾರ ಕೊಡ್ಬೇಕ್ರಿ. ನಮಗೆ ಬಹಳ ಸಮಸ್ಯೆ ಆಗೈತೆ. ಧೂಳು ಬರ್ಲಾರ್ದಂಗ ಮಾಡ್ಕೊಂತೀವಿ ಅಂತ ಅಂತಾರ್ರಿ, ಏನು ಮಾಡಕ ದಾರಿಲ್ಲ. ಈಗ 5-10 ವರ್ಷ ಆಗಕ್ ಬಂತ್ರಿ. ಹಿಂಗಾಗಿ ಎಲ್ಲ ರೈತರಿಗೆ ಬಹಳ ತೊಂದರೆ ಆಗ್ಬಿಟ್ಟತಿ. ಯಾವ ಬೆಳೆ ಆದ್ರೂ ನಮಗ ಇದಾಗವಲ್ರಿ. ಸರ್ಕಾರ, ಜಿಲ್ಲಾಡಳಿತ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಬರಬೇಕಿದೆ. ಫ್ಯಾಕ್ಟರಿಗಳು ರಾತ್ರಿ ಸಮಯದಲ್ಲಿ ಬಿಡುವ ಹೊಗೆ, ಧೂಳಿಗೆ ಬ್ರೇಕ್ ಹಾಕಬೇಕಿದೆ. ಹಿರಿಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಫ್ಯಾಕ್ಟರಿಗಳು ಬಂದಾಗ ಖುಷಿಪಟ್ಟಿದ್ರು. ಆದರೆ ಇದೀಗ ಆ ಫ್ಯಾಕ್ಟರಿಗಳಿಂದ ಆ ಭಾಗದ ರೈತರ ಬದುಕೆ ಮೂರಾಬಟ್ಟೆಯಾಗಿದೆ. ಸ್ಟೀಲ್ ಫ್ಯಾಕ್ಟರಿಗಳು ಉಗುಳುತ್ತಾ ಇರುವಂತಹ ಧೂಳಿನಿಂದ ರೈತರು ಬೆಳೆದಿರುವಂತಹ ಹಣ್ಣು ತರಕಾರಿಗಳನ್ನ ಖರೀದಿಸುವವರು ಇಲ್ಲದಂತಾಗಿದೆ. ರೈತರು ಬೆಳೆದ ಬೆಳೆಯೆಲ್ಲ ಕಪ್ಪು ಕಪ್ಪು. ಕಾರ್ಖಾನೆ ತಂದ ಸಂಕಷ್ಟಕ್ಕೆ ರೈತ ಕಂಗಾಲು. ಕಪ್ಪು ಕಪ್ಪಾದ ಬಾಳೆ ಎಲೆ, ಬಾಳೆ ಗೊನೆಗಳು, ಗಿಡದಲ್ಲಿ ಕಪ್ಪಾಗಿ ಹೋಗ್ತಿರೋ ಪಪ್ಪಾಯಿ ಬೆಳೆ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಕಾರ್ಖಾನೆಗಳ ಧೂಳು. ಹೌದು, ಕೊಪ್ಪಳ ತಾಲೂಕಿನಲ್ಲಿ 10 ಸ್ಟೀಲ್ ಫ್ಯಾಕ್ಟರಿಗಳಿವೆ. ಬಹುತೇಕ ಫ್ಯಾಕ್ಟರಿಗಳು ನಾವು ಧೂಳನ್ನ ಹೊರಬಿಡಲ್ಲ ಅಂತ ಸರ್ಕಾರದಿಂದ ಪರವಾನಗಿ ಪಡೆದಿವೆ.